ವೆಲ್ಕಮ್ ಬ್ಯಾಕ್. ಬೆನ್ನು ನೋವು ಬಂದ್ರು ಡೌಟು, ಕತ್ತು ನೋವು ಬಂದ್ರು ಸಂದೇಹ, ಕೈ ನೋವು ಬಂದ್ರು ಕೂಡ ಡೌಟೆ. ಜಯದೇವಗೆ ಎಡತಾಕುತ್ತಿರುವಂತಹ ಜನ. ಇದು ಹಾರ್ಟ್ ಅಟ್ಯಾಕ್ನಿಂದ ರಾಜ್ಯದಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಳ ಎಫೆಕ್ಟು. ಬೆನ್ನು ನೋವು ಬಂದ್ರು ಆತಂಕ ಪಡಬೇಕು, ಕೈ ನೋವು ಬಂದ್ರು ಡೌಟ್ ಪಡಬೇಕು. ಜಯದೇವಗೆ ಎಡತಾಕುತ್ತಿರುವಂತಹ ಜನ. ಇದು ಹಾರ್ಟ್ ಅಟ್ಯಾಕ್ನಿಂದ ರಾಜ್ಯದಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಳ ಎಫೆಕ್ಟಾ? ಕಲಬುರಗಿಯ ಜನರಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆತಂಕ. ಕಲಬುರಗಿ ನಗರದ ಜಯದೇವ ಹೃದ್ರೋಗ ಆಸ್ಪತ್ರೆ ಹೌಸ್ಫುಲ್ ಆಗಿದೆ. ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಗೆ ಸಾಲುಗಟ್ಟಿದ ಜನ. ಸರತಿ ಸಾಲಿನಲ್ಲಿ ನಿಂತು ತಪಾಸಣೆಗೆ ಮುಂದಾಗಿರೋ ಜಿಲ್ಲೆಯ ಜನ. ಬೆಳಗ್ಗೆದ್ದು 5:00ವರೆಗೆ ಜಾಗ್ ಹೋಗ್ತಾ ಇದ್ದೀನಿ, ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ, ಸುತ್ತಾಡ್ಕೊಂಡು ಬರ್ತೀನಿ, ಆರೋಗ್ಯವಂತವಾದ ಶರೀರ ನಂದು. 3 ಹೊತ್ತು ತಿನ್ನೋದು ಕೂಡ ಪೌಷ್ಟಿಕಾಂಶ ಆಹಾರನೇ, ಆದ್ರೂ ಕೂಡ ನನ್ನ ಹೃದಯ ಸ್ತಂಭಿಸ್ತಾ ಇದೆ ಅನ್ನೋ ಆತಂಕದಲ್ಲಿ ಜನ ಬದುಕಬಹುದಾದ ಪರಿಸ್ಥಿತಿಗೆ ನಮ್ಮ ರಾಜ್ಯ ತಲುಪಿದೆ. ಹಾಸನ ಜಿಲ್ಲೆಯಲ್ಲಿ, ಕಲಬುರಗಿ ಸ್ಟೋರಿಗೆ ಬರ್ತೀನಿ, ಆದ್ರೆ ಅದಕ್ಕೂ ಮುನ್ನ ಹಾಸನ ಜಿಲ್ಲೆಯಲ್ಲಿ ಕೌಮಾರರಿಗೆ ಹೃದಯ ಸ್ತಂಭನ, ತರುಣರಿಗೆ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ. ಬೆಳಿಗ್ಗೆದ್ದು ಜಾಗ್ ಹೋಗ್ತಾ ಇದ್ರು ವಯಸ್ಸಾದವರು, ನಡ್ಕೊಂಡು ಹೋಗಿ ತನ್ನ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡ ಜನರೇ ಹಾರ್ಟ್ ಅಟ್ಯಾಕಿಗೆ ಸಾಯ್ತಾ ಇದ್ದಾರೆ ಅನ್ನೋದಾದ್ರೆ ಅದಕ್ಕಿರೋ ಮೂಲ ಕಾರಣ ಏನು? ಅದರ ಬಗ್ಗೆ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಸಮಿತಿ ಮಾಡಿದೆ. ಇನ್ನು ಅಧ್ಯಯನ ಮಾಡಿ ಅವರಿಗೆ ಯಾವ ಕಾರಣದಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅದರ ವರದಿ ಬರೋ ಅಷ್ಟರಲ್ಲಿ ಮತ್ತೊಂದು 10 ಹೆಣಗಳು, ಅದು ಕೂಡ ಹಾರ್ಟ್ ಅಟ್ಯಾಕ್ನ ಕಾರಣ. ಇದಕ್ಕೇನು ಮೂಲ ಕಾರಣ? ವ್ಯಾಕ್ಸಿನ್ ತೆಗೆದುಕೊಂಡ ಜನರಲ್ಲೇ ಈ ತರಹದ್ದೊಂದು ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇದೆಯಾ? ಇದರ ಬಗ್ಗೆ ಯಾರು ಚಿಂತಿಸಬೇಕು? ಸೊ ಈಗ ಕಲಬುರಗಿಯಲ್ಲಿ ಜನ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವುದೋ ರೇಷನ್ ಅಂಗಡಿಯಲ್ಲಿ ಜನ ಸಾಲುಗಟ್ಟಿ ನಿಂತಿರೋದಲ್ಲ, ಯಾವುದಾದ್ರೂ ಸಾರಾಯಿ ಅಂಗಡಿಯಲ್ಲೂ ಕೂಡ ಈ ತರಹದ ಸಾಲುಗಟ್ಟಿ ನಿಂತಿರೋದಲ್ಲ. ಇದು ನಿಂತಿರೋದು ಹಾಸ್ಪಿಟಲ್ನಲ್ಲಿ. ನನ್ನ ಹೃದಯಕ್ಕೇನಾಗಿದೆ ಒಂದ್ಸತಿ ತಪಾಸಣೆ ಮಾಡಿ. ಈ ಅರ್ಥದಲ್ಲಿ ಜನ ಸಾಲುಗಟ್ಟಿ ಆತಂಕದಲ್ಲಿ ಮುಳುಗಿರುವಂತಹ ಕಲಬುರಗಿ. ಸೊ ಆ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳಿದೆ, ನೋಡ್ಕೊಂಡು ಬರೋಣ. ಹಾರ್ಟ್ ರೇಟ್ ಏನೋ ಜಾಸ್ತಿ ಆಗ್ತಾ ಇದೆ. ಹಾಸನ ಬೇರೆ ಬೇರೆ ಕಡೆ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ. ಇವಾಗ ಮುಂಚೆ ನಾವು ಹಳೆ ಆಸ್ಪತ್ರೆ ಜಿಮ್ಸ್ ಬಿಲ್ಡಿಂಗ್ ಆವರಣದಲ್ಲಿದ್ದಾಗ, ಸೊ ಆವಾಗ ಅರೌಂಡ್ 250 to 300 OPD ನೋಡ್ತಾ ಇದ್ದಿದ್ವಿ. ಈಗ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಆದಮೇಲೆ 350 to 400, ಆಮೇಲೆ ಸ್ಲೋಲಿ ಈಗ 450 to 500 ಆಯಿತು. ಈಗ ಲಾಸ್ಟ್ 2 OPD ಅಂತೂ ಮಂಡೇ OPDs ಆಲ್ಮೋಸ್ಟ್ 600 ವಿ ಹ್ಯಾವ್ ಟಚ್ಡ್. 600 OPD, ಅದರಲ್ಲಿ ಅರೌಂಡ್ 50% ವೇರ್ ಫಾಲೋ ಅಪ್ ಪೇಷಂಟ್ಸ್. ಇನ್ನೂ ಒಂದು 250 to 300 ಹೊಸ ಪೇಷಂಟ್ಸ್. ಆ ಹೊಸ ಪೇಷಂಟ್ಸ್ದಲ್ಲಿ ಒಂದು 150 to 200 ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್, ಅಂತಂದರೆ ನೋವು ಹಾರ್ಟಿಂದಲ್ಲ, ಬೇರೆ ಕಾರಣ, ಮೂಳೆ ನೋವು ಇರ್ಬೋದು, ಆ್ಯಸಿಡಿಟಿ ಇರ್ಬೋದು, ಮಸಲ್ ಪೇನ್ ಇರ್ಬೋದು, ಈ ಥರ ಬೇರೆ ಕಾರಣದಿಂದ ಬಂದಿದ್ದವರಿದ್ದರು. ಅದೇ ಈ ಥರ ಒಂದು ಭಯ ವಾತಾವರಣ, ಬಿಕಾಸ್ ಎಲ್ಲ ನ್ಯೂಸ್ದಲ್ಲಿ ಈ ಥರ ಸುಮಾರು ಜನ ಡೆತ್ ಆಗ್ತಾ ಇರೋದು ನೋಡಿಬಿಟ್ಟು, ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಡೆತ್ ಆಗ್ತಾ ಇರೋದು ನೋಡಿಬಿಟ್ಟು ಜನರಲ್ಲಿ ಒಂಥರ ಆತಂಕ, ಭಯ ಇದ್ದು. ಸೊ ಹಾಗಾಗಿ ಅವರೆಲ್ಲ ಬೇಗ ತಕ್ಷಣ ತೋರಿಸ್ಕೊಳ್ಳೋಕೆ ಬರ್ತಾ ಇರೋದು. ಸೊ ಚೆಕ್ ಮಾಡೋದು, ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟು, ಕರೆಕ್ಟು, ಬಿಕಾಸ್ ಅಟ್ಲೀಸ್ಟ್ ರೂಲ್ ಔಟ್ ಆಗಬೇಕು ಹಾರ್ಟ್, ಬಿಕಾಸ್ ಹಾರ್ಟ್ಲಿಂದ ಅಂತಂತಂದರೆ ಜೀವಕ್ಕೆ ಅಪಾಯ ಇರೋದು. ಸೊ ಅದಕ್ಕೆ ಚೆಕ್ ಮಾಡ್ಕೊಳ್ಳೋದು ಉತ್ತಮ, ಬಟ್ ಆತಂಕ ಪಡೋದು, ಭಯ ಪಡೋದು ಬೇಕಿಲ್ಲ. ಸೊ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ECG ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಅದೆಲ್ಲ ಟೆಸ್ಟ್ ಮಾಡಿಕೊಂಡು, ಸೊ ಹಂಗೆ ಏನಾದರೂ ಸಮಸ್ಯೆ ಇದ್ದರೆ ಅವ್ರು ಹೇಳ್ತಾರೆ. ಸೊ ಅದರ್ವೈಸ್ ಆತಂಕ ಪಡೋದು, ಭಯ ಪಡೋದು ಬೇಕಿಲ್ಲ. ಈಗ 400 ಇದ್ದಿದ್ದು ಮೇನ್ ಅಂತಂತಂದರೆ ಲೈಫ್ ಸ್ಟೈಲ್ ಚೇಂಜಸ್, ಜನ ಅದು ಫಾಲೋ ಮಾಡಬೇಕು. ಹ್ಯಾಬಿಟ್ಸ್ ಏನು, ಸ್ಮೋಕಿಂಗು, ಡ್ರಿಂಕ್ಸು, ಗುಟ್ಕಾ, ತಂಬಾಕು ತಿನ್ನೋದು ಅದು ಬಂದ್ ಮಾಡಬೇಕು. ಮನೆ ಊಟ ಉಣ್ಣೋದು, ವಾಕಿಂಗ್ ಮಾಡೋದು, ಮೊಬೈಲ್ ಬಳಕೆ ಕಡಿಮೆ ಮಾಡೋದು, ನಿದ್ದೆ ಸರಿ ಮಾಡೋದು. ಸೊ ಇವೆಲ್ಲ ಮಾಡಿದ್ರೆ ಅರ್ಧ ಕಾಯಿಲೆನೇ ಬರೋದಿಲ್ಲ. ಸೊ BP, ಶುಗರ್ ಎಲ್ಲ ಕಂಟ್ರೋಲ್ ಇರುತ್ತೆ, ಹಾರ್ಟ್ ಸಮಸ್ಯೆ ಬರೋದು ಸಾಧ್ಯತೆ ತುಂಬ ಕಡಿಮೆ ಆಗಿಬಿಡುತ್ತೆ. ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಸರ್, ಈಗ 400 ಇದ್ದಿದ್ದು OPD 600ಗೆ ಬಂದಿದೆ. ಬಂದಿರೋ OPDನಲ್ಲಿ ಎಲ್ಲರೂ ನಾರ್ಮಲ್ ನಮ್ಮದು ಕೆಲವರು ಸ್ಟೆಂಟ್ ಆಗಿದವರೇ ಇರಲಿ, ಮೆಡಿಕಲ್ ಮ್ಯಾನೇಜ್ಮೆಂಟ್ದವರೇ ಇರಲಿ, ಅವರೆಲ್ಲ ಫಾಲೋ ಅಪ್ ಬಂದವರು ಇದ್ದರು. ಇನ್ನೊಂದು 250 to 300 ಜನ ಫಸ್ಟ್. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ಪಡಿತರ ಅಂಗಡಿಯಲ್ಲಿ ಸಾಲುಗಟ್ಟಿ ಅಕ್ಕಿ ಕೊಡಿ ಅಂತ ಕೇಳಿರೋದನ್ನ ಗಮನಿಸಿದ್ದೀವಿ, ಆದರೆ ನನ್ನ ಹೃದಯಕ್ಕೇನಾಗಿದೆ ಅಂತ ತಪಾಸಣೆ ಮಾಡಿ ಅಂತ ಹೇಳಿ ಜನ ದಾಂಗುಡಿ ಇಟ್ಕೊಂಡು ಆಸ್ಪತ್ರೆಯ ಮುಂಭಾಗ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಸಾಯಿಲ್, ಏನಂದ್ರೆ ಕಲಬುರಗಿಯಲ್ಲಿ ಅಂದ್ರೆ
ಒಂದು ದೊಡ್ಡ ಹಾಸ್ಪಿಟ್ಲ್ ಜಯದೇವ ಆಸ್ಪತ್ರೆ ಇರ್ತಕ್ಕಂಥದ್ದು. ಹಿಂದೆ ಏನಂದ್ರೆ ಚಿಕ್ಕ ಹಾಸ್ಪಿಟ್ಲ್ ಇತ್ತು, ಆದ್ರೆ ಇತ್ತೀಚೆಗೆ ಏನಂದ್ರೆ ಜಯದೇವ ಆಸ್ಪತ್ರೆ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಪ್ರತಿನಿತ್ಯ ಏನಂದ್ರೆ ಈ ಮುಂಚೆ ಅಂದ್ರೆ 1 ತಿಂಗಳು 2 ತಿಂಗಳ ಹಿಂದ್ಗಡೆ ಏನಂದ್ರೆ ನಾರ್ಮಲ್ ಆಗಿ 200-300 ಜನ ಏನಂದ್ರೆ ಪ್ರತಿನಿತ್ಯ ಆಸ್ಪತ್ರೆಗೆ ಆಗಮಿಸಿ ಏನಂದ್ರೆ ತಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊತಾ ಇದ್ರು. ಇತ್ತೀಚೆಗೆ ಏನಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಸ್ವಲ್ಪ ಪ್ಯಾನಿಕ್ ಎದ್ದಿರೋದ್ರಿಂದ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಕೊಳ್ಳುವ ಸಂಖ್ಯೆ ಹೆಚ್ಚಿಗೆ ಅಂತಾನೆ ಹೇಳ್ಬೋದು. ಸುಮಾರು 500ರಿಂದ 600 ತನಕ ಏನಂದ್ರೆ ಜನರು ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಏನಂದ್ರೆ ಜಯದೇವ ಆಸ್ಪತ್ರೆಯಲ್ಲಿ ನೀವು ವಿಜಿಲ್ಸ್ ನಲ್ಲಿ ನೋಡ್ಬೋದು, ಒಂದ್ ರೀತಿ ಏನಂದ್ರೆ ಸಂತೆ ನಡೆದಿದೆ ಅಥವಾ ಬೇರೆ ಏನಾದ್ರೆ ಅಂದ್ರೆ ರೇಷನ್ ದುಕಾನ್ ಏನಾದ್ರೆ ಆ ತರ ಇದೆಯಾ ಅಂತಕ್ಕಂಥ ವಾತಾವರಣ ಅಲ್ಲಿ ಕಂಡು ಬರ್ತಕ್ಕಂಥದ್ದು. 100 ಜನ ಏನಂದ್ರೆ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನಂದ್ರೆ ಜನರಿಗೆ ಒಂದಿಷ್ಟು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ನೋಡಿ ಏನಂದ್ರೆ ಜನ ಕೂಡ ಏನಂದ್ರೆ ಆತಂಕಗೊಂಡಿದ್ದಾರೆ. ಇನ್ನು ಅದರಲ್ಲಿ ಏನಂದ್ರೆ 25ರಿಂದ 35 ವರ್ಷದ ಒಳಗಿನವರೇ ಅತಿ ಹೆಚ್ಚು ಏನಂದ್ರೆ ಆಸ್ಪತ್ರೆ ಆಗಮಿಸಿ ಏನಂದ್ರೆ ತಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸ್ವತಃ ಏನಂದ್ರೆ ಆಸ್ಪತ್ರೆಯ ವೈದ್ಯರು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಏನಂದ್ರೆ ಜನರ ಏನಂದ್ರೆ ಲಿವಿಂಗ್ ಸ್ಟೈಲ್ ಬದಲಾವಣೆ ಆಗಿರೋದ್ರಿಂದ ಈ ರೀತಿ ಏನಂದ್ರೆ ಹಾರ್ಟ್ ಅಟ್ಯಾಕ್ಗಳು ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ ಅಂತ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಸಾಹಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಅಲ್ಲಿನ ಜನ ಒಂದು ಆತಂಕದ ವಾತಾವರಣದಲ್ಲಿ ಇರುವಂತಹದ್ದು. ಈಗಾಗಲೇ ಆಸ್ಪತ್ರೆಯ ಮುಂಭಾಗ ಸಾಲುಗಟ್ಟಿ ತನ್ನ ಹೃದಯವನ್ನ ಏನಾಗಿದೆ ಅದರ ಪರಿಸ್ಥಿತಿ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ಆಸ್ಪತ್ರೆಗೆ ಮುಗಿ ಬೀಳ್ತಾ ಇದ್ದಾರೆ ಅಲ್ಲಿನ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.